ಡಿ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 17 ಜನ ದಿಕ್ಕಾಪಾಲಾಗಿ ಆಯಿತು. ಡಿ ಬಾಸ್ ದರ್ಶನ್ ಅವರು ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಇವತ್ತು ಹೋಗ್ತಾರೆ. ಇದೆಲ್ಲದರ ನಡುವೆ ಪವಿತ್ರ ಗೌಡ ಅವರಿದಾರಲ್ಲ, ಈ ಒಂದು ಪ್ರಕರಣದ A1 ಆರೋಪಿ, ಅವರ ಜಾಮೀನು ವಿಚಾರಣೆ ಇವತ್ತು ನಡೀತು. ಅವರಿಗೆ ಜಾಮೀನು ಸಿಕ್ಕಿಬಿಡುತ್ತಾ ಹಾಗಾದ್ರೆ ಅನ್ನೋ ಒಂದು ಪ್ರಶ್ನೆಯೂ ಕೂಡ ಸಹಜವಾಗಿ ಮೂಡ್ತಾ ಇದೆ. ಡಿ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A1 ಪವಿತ್ರ ಗೌಡಗೆ ಜಾಮೀನು ಸಿಕ್ಕೇ ಬಿಡುತ್ತಾ? ಹಾಗಾದ್ರೆ ಸಿಗುವಂತ ಚಾನ್ಸಸ್ ಎಷ್ಟರ ಮಟ್ಟಿಗೆ ಇದೆ ಅನ್ನೋ ಪ್ರಶ್ನೆ ಇದೆ. ಕೋರ್ಟ್ನಲ್ಲಿ ಪವಿತ್ರ ಜಾಮೀನು ಅರ್ಜಿ ವಿಚಾರಣೆ ನಡೆಯಿತು ಇವತ್ತು. ಪವಿತ್ರ ಗೌಡ ಪರ ವಕೀಲರು ವಾದ ಮಂಡಿಸಿದ್ರು. ಆ ವಾದ ಮಂಡಿಸಿದ ಪರಿ ಹೇಗಿತ್ತು, ಏನೆಲ್ಲ ವಾದ ಮಂಡಿಸಿದ್ರು? ಪವಿತ್ರ ಪರ ವಕೀಲರ ವಾದಕ್ಕೆ SPP ಪ್ರಸನ್ನ ಕುಮಾರ್ ಅವರು ಪ್ರತಿವಾದವನ್ನ ಮಂಡಿಸಿದ್ರು. ವಾದ ಪ್ರತಿವಾದ ಆಗಸ್ಟ್ 31ಕ್ಕೆ ಪವಿತ್ರ ಅವರ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ಆಗಸ್ಟ್ 31ಕ್ಕೆ ನ್ಯಾಯಾಧೀಶರು ವಿಚಾರಣೆಯನ್ನ ಮುಂದೂಡಿದ್ದಾರೆ. ಹಾಗಾಗಿ ಅವತ್ತೇ ತೀರ್ಪು ಬರುತ್ತೆ, ಜಾಮೀನು ಸಿಗುತ್ತಾ ಇಲ್ವಾ ಅಂತ ಹೇಳಿ. ಹಾಗಾದ್ರೆ ವಾದ ಪ್ರತಿವಾದ ಇವತ್ತು ಯಾವ ರೀತಿಯಾಗಿತ್ತು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ರೇಣುಕಾ ಸ್ವಾಮಿಗೆ ಪವಿತ್ರ ಗೌಡ ಫೋನ್ ಕಾಲ್ ಮಾಡಿದ್ರು. SPP ಇಲ್ಲಿ ವಾದವನ್ನ ಮಾಡ್ತಾರೆ. ರೇಣುಕಾ ಸ್ವಾಮಿಗೆ ಪವಿತ್ರ ಗೌಡ ಅವರು ಫೋನ್ ಕಾಲ್ ಮಾಡ್ತಾರೆ. ಮಹಿಳೆ ಎಂಬ ಕಾರಣಕ್ಕೆ ಜಾಮೀನು ನೀಡಬಾರ್ದು, ಪ್ರಸನ್ನ ಕುಮಾರ್ ಅವರ ವಾದ ಇದು. ಮಹಿಳೆ ಅನ್ನೋ ಕಾರಣಕ್ಕೆ ಪವಿತ್ರ ಗೌಡ ಅವರಿಗೆ ಜಾಮೀನನ್ನ ನೀಡಬಾರದು ಅಂತ ಹೇಳಿ ಪ್ರತಿವಾದವನ್ನ ಮಾಡ್ತಾರೆ ಪ್ರಸನ್ನ ಕುಮಾರ್ ಅವರು. ಸುಪ್ರೀಂ ಕೋರ್ಟ್ ಆದೇಶಗಳನ್ನ ಉದಾಹರಣೆಯನ್ನ ಕೊಡ್ತಾರೆ. ಜಡ್ಜ್ ಮುಂದೆ ಸುಪ್ರೀಂ ಕೋರ್ಟ್ ಆದೇಶಗಳನ್ನ ಉದಾಹರಣೆಯಾಗಿ ಕೊಡ್ತಾರೆ. SPP ಆರೋಪಕ್ಕೆ ಪವಿತ್ರ ಗೌಡ ಪರ ವಕೀಲರು ವಾದ ಮಂಡನೆ ಮಾಡ್ತಾರೆ. ಪವಿತ್ರ ದರ್ಶನ್ಗೆ ಒಂದು ರೀತಿಯಾದಂಥ ಸಂಬಂಧ ಇದೆ. ಎಕ್ಸಾಕ್ಟ್ಲಿ ಹೌದು, ಅವರಿಬ್ಬರ ನಡುವೆ ಒಂದು ರೀತಿಯಾದಂಥ ರಿಲೇಶನ್ಶಿಪ್ ಇದೆ. ಸ್ವಾಮಿ ಕೊಲೆಯಲ್ಲಿ ಪವಿತ್ರ ಗೌಡ ಅವರ ಪಾತ್ರ ಇಲ್ಲ, ಯಾವುದೇ ರೀತಿಯಾದಂಥ ಪಾತ್ರ ಇಲ್ಲ ಅಂತ ಹೇಳಿ ಪವಿತ್ರ ಗೌಡ ಅವರ ಪರ ವಕೀಲರು ವಾದವನ್ನ ಮಂಡನೆ ಮಾಡ್ತಾರೆ. ಸ್ವಾಮಿ ಇನ್ಸ್ಟಾಗ್ರಾಮ್ನಲ್ಲಿ ಅಸಭ್ಯವಾಗಿ ಮೆಸೇಜ್ ಮಾಡೋದು, ಫೋಟೋವನ್ನ ಕಳಿಸೋದು ಮಾಡ್ತಾ ಇದ್ದ. ಈ ವಿಚಾರವನ್ನ ಪವಿತ್ರ ಅವರ ಸಹಾಯಕ A3 ಆಗಿರುವಂತ ಈ ಒಂದು ಕೊಲೆ ಪ್ರಕರಣದಲ್ಲಿ A3 ಆರೋಪಿ ಪವನ್ ಇದಾನಲ್ಲ, ಅವನಿಗೆ ಪವಿತ್ರ ಗೌಡ ಅವರು ತಿಳಿಸ್ತಾರೆ. ಈ ರೀತಿಯಾಗಿ ಒಬ್ಬ ವ್ಯಕ್ತಿ ನನಗೆ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಇದ್ದಾನೆ, ಜೊತೆಗೆ ಕೆಟ್ಟ ಕೆಟ್ಟ ಅಶ್ಲೀಲ ಫೋಟೋಗಳನ್ನ ಕಳಿಸ್ತಾ ಇದ್ದಾನೆ ಅಂತ ಹೇಳಿ A3 ಆರೋಪಿ ಪವನ್ಗೆ ಪವಿತ್ರ ಗೌಡ ಅವರು ತಿಳಿಸ್ತಾರೆ ಅಷ್ಟೇ. ಕೊಲೆಯಾದ ದಿನ ದರ್ಶನ್ ಆಕೆನ ಶೆಡ್ಗೆ ಕರೆದುಕೊಂಡು ಹೋಗಿದ್ದ. ಇದು ಪವಿತ್ರ ಗೌಡ ಅವರ ಪರವಾಗಿ ವಕೀಲರೇನಿದಾರಲ್ಲ ಅವರು ಮಂಡಿಸಿರುವಂತ ವಾದ. ಕೊಲೆಯಾದಂಥ ದಿನ, ರೇಣುಕಾ ಸ್ವಾಮಿ ಕೊಲೆ ಆಗುತ್ತಲ್ಲ ಆ ದಿನ ದರ್ಶನ್ ಅವರು ಪವಿತ್ರ ಗೌಡ ಅವರನ್ನ ಶೆಡ್ಗೆ ಕರ್ಕೊಂಡು ಹೋಗ್ತಾರೆ. ದರ್ಶನ್ ಜೊತೆಗಿದ್ದರೂ ಕೊಲೆಯಲ್ಲಿ ಭಾಗಿಯಾಗಿಲ್ಲ. ಪವಿತ್ರ ಗೌಡ ಅವರು ದರ್ಶನ್ ಜೊತೆಗಿದ್ರು ಅಷ್ಟೇ, ಆದರೆ ಈ ಕೊಲೆಯಲ್ಲಿ, ರೇಣುಕಾ ಸ್ವಾಮಿ ಕೊಲೆಯಲ್ಲಿ ಪವಿತ್ರ ಗೌಡ ಅವರ ಪಾತ್ರ ಇಲ್ಲವೇ ಇಲ್ಲ ಅಂತ ಹೇಳಿ ಪವಿತ್ರ ಗೌಡ ಪರ ವಕೀಲರು ವಾದವನ್ನ ಮಂಡಿಸ್ತಾರೆ. ಪವಿತ್ರ ಹಲ್ಲೆ ನಡೆಸಿದ್ದಾಳೆ ಅಂತ ಆರೋಪ ಇಲ್ಲ. ಹೀಗಿರುವಾಗ ಕೊಲೆಯಲ್ಲಿ ಪವಿತ್ರ ಗೌಡ ಪಾತ್ರ ಏನಿರುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಪವಿತ್ರ ಗೌಡ ಪರ ವಕೀಲರು ಪ್ರಶ್ನೆಯನ್ನ ಮಾಡ್ತಾರೆ, ವಾದವನ್ನ ಮಂಡಿಸ್ತಾರೆ. ಅವ್ರಿಗೆ ಅಂದ್ರೆ ರೇಣುಕಾ ಸ್ವಾಮಿಯ ಮೇಲೆ ಇವರು ಯಾವುದೇ ರೀತಿಯಾದಂಥ ಹಲ್ಲೆ ಮಾಡಿಲ್ಲ, ಇದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ. ಹಾಗಾಗಿ ಇವರ ಪಾತ್ರ ಇಲ್ಲವೇ ಇಲ್ಲ ಅನ್ನೋದು ವಾದ ಅಂತ ವಕೀಲ ಸೆಬಾಸ್ಟಿನ್ ಅವರು ಪ್ರಶ್ನೆಯನ್ನ ಮಾಡ್ತಾರೆ. ಪವಿತ್ರ ಗೌಡ ಅವರ ಪರವಾಗಿ ಏನು ವಾದ ಮಂಡನೆ ಮಾಡಿದಾರಲ್ಲ, ಸೆಬಾಸ್ಟಿನ್ ಅವರು ವಾದ ಮಂಡಿಸಿರೋದಿಲ್ಲಿ. ಪವಿತ್ರ ಗೌಡ ಕಪಾಳ ಮೋಕ್ಷ ನಡೆಸಿರಬಹುದು, ಕಪಾಳ ಮೋಕ್ಷದಿಂದ ಸಾವಾಗಿದೆ ಎಂಬ ವರದಿ ಇಲ್ಲ.
ಪವಿತ್ರ ಗೌಡ ಅವರು ರೇಣುಕಾಸ್ವಾಮಿಗೆ ಕಪಾಳಕ್ಕೆ ಹೊಡೆದಿರಬಹುದು, ಆದರೆ ಕಪಾಳಕ್ಕೆ ಹೊಡೆದಿದ್ದರಿಂದಲೇ ರೇಣುಕಾಸ್ವಾಮಿ ಸತ್ತು ಹೋಗಿದ್ದಾನೆ ಅನ್ನೋದಕ್ಕೆ ಸಾಕ್ಷ್ಯಾಧಾರ ಇಲ್ಲ ಅಂತ ಹೇಳಿ ಇಲ್ಲಿ ಸೆಬಾಸ್ಟಿನ್ ವಾದವನ್ನ ಮಂಡನೆ ಮಾಡ್ತಾರೆ. ಎದೆ ಮೂಳೆ ಮುರಿದು ಶ್ವಾಸಕೋಶಕ್ಕೆ ಚುಚ್ಚಿ ಸಾವನ್ನಪ್ಪಿದ್ದಾರೆ. ಎದೆ ಮೂಳೆ ಮುರಿತಕ್ಕೂ ಪವಿತ್ರಗೂ ಸಂಬಂಧ ಇಲ್ಲ. ಸೆಬಾಸ್ಟಿನ್ ಅವರ ವಾದ ಇದು. ನಿಜಕ್ಕೂ ಅಚ್ಚರಿ ಆಗ್ತಾ ಇದೆ. ಯಾಕಂತ ಆಮೇಲೆ ಹೇಳ್ತಾ ಹೋಗ್ತೀನಿ. ಎದೆ ಮೂಳೆ ಮುರಿತಕ್ಕೂ ಪವಿತ್ರ ಅವರಿಗೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ. ಪವಿತ್ರ ಮಹಿಳೆಯಾಗಿದ್ದು ಅಪ್ರಾಪ್ತ ಮಗಳಿದ್ದಾಳೆ, ಆಕೆಗೆ ಕ್ರಿಮಿನಲ್ ಹಿನ್ನೆಲೆ ಇಲ್ಲ ಅನ್ನೋದು ಪರಿಗಣಿಸಬೇಕು. ಪವಿತ್ರ ಸಿಂಗಲ್ ಪೇರೆಂಟ್ ಆಗಿರೋದನ್ನ ಪರಿಗಣಿಸಿ ಅವರಿಗೆ ಜಾಮೀನು ಮಂಜೂರು ಮಾಡಬೇಕು ಅಂತ ಪವಿತ್ರ ಪರ ವಕೀಲ ಸೆಬಾಸ್ಟಿನ್ ಅವರು ನ್ಯಾಯಾಧೀಶರ ಮುಂದೆ ವಾದವನ್ನ ಮಂಡನೆ ಮಾಡ್ತಾರೆ. ಜಾಮೀನು ಅರ್ಜಿಗಾಗಿ ವಾದ ಮಂಡನೆ ಮಾಡುವಂತ ಸಂದರ್ಭದಲ್ಲಿ ಸೆಬಾಸ್ಟಿನ್ ಒಂದಿಷ್ಟು ತಪ್ಪುಗಳನ್ನ ಮಾಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ. ಇದು ವಾದ ಮಂಡನೆ ಆಗಿರಬಹುದು ಕೇವಲ ಜಾಮೀನಿಗೋಸ್ಕರ ಮಾತ್ರ. ಆದ್ರೆ ಇಲ್ಲಿ ದರ್ಶನ್ ಅವರನ್ನ ಬಿಟ್ಟು ಕೊಟ್ಟು ವಾದ ಮಂಡನೆ ಮಾಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಈ ಅಂಶಗಳು ಹೇಳ್ತಾ ಇದ್ದಾವೆ. ಎದೆ ಮೂಳೆ ಮುರಿತಕ್ಕೂ ಪವಿತ್ರಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ, ಅಂದ್ರೆ ಎದೆ ಮೂಳೆ ಮುರಿದಿದ್ದಾರೆ ದರ್ಶನ್ ಅವರು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜೊತೆಗೆ ದರ್ಶನ್ಗೂ ಪವಿತ್ರ ಅವರಿಗೂ ಒಂದು ರೀತಿಯಾದಂತಹ ಸಂಬಂಧ ಇದೆ. ಕೊಲೆಯಾದ ದಿನ ದರ್ಶನ್ ಅವರು ಪವಿತ್ರ ಅವರನ್ನ ಶೆಡ್ಗೆ ಕರೆದುಕೊಂಡು ಹೋಗಿರೋದು ನಿಜ ಅಂತ ಕೂಡ ಇಲ್ಲಿ ಸೆಬಾಸ್ಟಿನ್ ಒಪ್ಕೊಂಡಂತೆ ಕಾಣಿಸ್ತಾ ಇದೆ. ಅಂದ್ರೆ ದರ್ಶನ್ ಈ ಕೊಲೆಯಲ್ಲಿ ಭಾಗಿಯಾಗಿರೋದನ್ನ ಸ್ವತಃ ಪವಿತ್ರ ಗೌಡ ಪರ ವಕೀಲ ಸೆಬಾಸ್ಟಿನ್ ನ್ಯಾಯಾಧೀಶರ ಮುಂದೆ ಒಪ್ಕೊಂಡಂಗೆ ಆಯ್ತು. ಇದು ನಿಜಕ್ಕೂ ಕೂಡ SPP ಪ್ರಸನ್ನ ಕುಮಾರ್ ಅವರು ಇದಾರಲ್ಲ, ಅಂದ್ರೆ ಇವ ಪೊಲೀಸರ ಪರ ಯಾರು ವಾದ ಮಾಡ್ತಾ ಇದ್ದಾರೆ ಅಥವಾ ರೇಣುಕಾಸ್ವಾಮಿಯ ಪರ ಯಾರು ವಾದ ಮಾಡ್ತಾ ಇದ್ದಾರೆ ಅವರಿಗೆ ನಿಜಕ್ಕೂ ಕೂಡ ಈ ಒಂದು ಪಾಯಿಂಟ್ ಪ್ಲಸ್ ಆಗುತ್ತೆ ಮುಂದಿನ ದಿನಗಳಲ್ಲಿ. ಅಂದ್ರೆ ದರ್ಶನ್ ಅವರನ್ನ ಸಂಪೂರ್ಣವಾಗಿ ಬಿಟ್ಟುಕೊಟ್ಟು ದರ್ಶನ್ ಅವ್ರಿಗೂ ಪವಿತ್ರ ಗೌಡ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ನಿಟ್ಟಿನಲ್ಲೇ ಕೈ ತೊಳ್ಕೊಂಡು ಬಿಟ್ಟಿದ್ದಾರೆ. ಆ ರೀತಿಯಾಗಿನೇ ವಾದ ಮಾಡ್ತಾ ಇದ್ದಾರೆ. ಅಂದ್ರೆ ಕೊಲೆಗೂ ನನಗೂ ಸಂಬಂಧ ಇಲ್ಲ, ಅಂದ್ರೆ ಜೊತೆಗೆ ಏನಾದರೂ ಆಗ್ಲಪ್ಪ ನನಗೆ ಜಾಮೀನು ಸಿಕ್ಕರೆ ಸಾಕು ಅಂತ ಹೇಳಿ ಪವಿತ್ರ ಗೌಡ ಅವರು ನಿರ್ಧಾರ ಮಾಡಿದಂತೆ ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಅವರ ಪರ ವಕೀಲ ಸೆಬಾಸ್ಟಿನ್ ಅವರು ದರ್ಶನ್ ಅವರನ್ನ ಬಿಟ್ಕೊಟ್ಟೆ ಪವಿತ್ರ ಅವರಿಗೆ ಜಾಮೀನು ಸಿಕ್ಕರು ಸಾಕು ಅಂತ ಹೇಳಿ ವಾದ ಮಂಡನೆ ಮಾಡ್ತಾ ಇರೋದು ಕೂಡ ಈ ಅಂಶಗಳು ಸ್ಪಷ್ಟವಾಗಿ ಹೇಳ್ತಾ ಇರೋದು. ಹಾಗಾಗಿನೇ ಮುಂದಿನ ದಿನಗಳಲ್ಲಿ ಅಥವಾ ಆಗಸ್ಟ್ 31ಕ್ಕೆ ಜಾಮೀನು ಅರ್ಜಿ ವಿಚಾರಣೆ ಅಥವಾ ಆದೇಶ ಅವತ್ತು ಹೊರಗಡೆ ಬರುತ್ತೆ. ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದು ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಯಾವೆಲ್ಲ ರೀತಿಯಾಗಿ ಅವರು ವಾದ ಮಂಡನೆ ಮಾಡಿದ್ದಾರೆ ಗಮನಿಸ್ತಾ ಇದ್ದೀವಿ. ಎದೆ ಮೂಳೆ ಮುರಿದು ಶ್ವಾಸಕೋಶಕ್ಕೆ ಚುಚ್ಚಿ ಸಾವನ್ನಪ್ಪಿದ್ದಾರೆ. ಹಾಗಾಗಿ ಕೇವಲ ಕಪಾಳ ಮೋಕ್ಷ ಮಾಡಿರೋದು ಮಾತ್ರ ನನ್ನ ಕ್ಲೈಂಟ್ ಪವಿತ್ರ ಗೌಡ. ಹಾಗಾಗಿ ಇದಕ್ಕೂ ಸಾವಿಗೂ ಮತ್ತು ಪವಿತ್ರ ಗೌಡ ಅವ್ರಿಗೆ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಜೊತೆಗೆ ಪವಿತ್ರ ಮಹಿಳೆಯಾಗಿದ್ದಾರೆ, ಅದನ್ನು ಕೂಡ ಪರಿಗಣಿಸಬೇಕು ನ್ಯಾಯಾಲಯ. ಅಪ್ರಾಪ್ತ ಮಗಳಿದ್ದಾಳೆ, ಸಿಂಗಲ್ ಪೇರೆಂಟ್ ಕೂಡ ಅವರು. ಹಾಗಾಗಿನೇ ಜೊತೆಗೆ ಅವರಿಗೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ. ಇದೆಲ್ಲವನ್ನು ಪರಿಗಣಿಸಿ ಅವರಿಗೆ ಜಾಮೀನು ಮಂಜೂರು ಮಾಡಬೇಕು ಅಂತ ಹೇಳಿ ಪರಿಯಾಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ನ್ಯಾಯಾಧೀಶರ ಮುಂದೆ ಸೆಬಾಸ್ಟಿನ್. ಹಾಗಾಗಿ ನೋಡೋಣ ಜಾಮೀನು ಸಿಗುತ್ತಾ ಇಲ್ವಾ ಅಂತ ಹೇಳಿ.